ವೆಲ್ಕಮ್ ಬ್ಯಾಕ್ ಟು ಸೋನು ರಾಜ್ ಮಿನಿ ಬ್ಲಾಗ್ಸ್. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಾನು ಏನು ಮಸಾಲೆ ಇಲ್ಲದೆ ಜಾಸ್ತಿ ಮಸಾಲೆ ಹಾಕಿದರೆ ಚಿಕನ್ ಊಟ ಮಾಡಲ್ಲ. ಹಾಗಾಗಿ ಮನೆಯಲ್ಲಿ ಆರಾಮಿಲ್ಲ ಅಂತಂದರೆ ಅವರಿಗೆ ಸಪ್ರೇಟಾಗಿ ಯಾವ ರೀತಿ ಮಾಡಿಕೊಡೋದು ಅಂಥೇಳಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, 1 ಲೋಟದಷ್ಟು ನಾನು ನೀರನ್ನೇ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ನಾವು 1 kg ಚಿಕನ್ ತಂದಿದ್ವಿ. ಅದರಲ್ಲಿ ನಾನು ಒಂದು 250 ಗ್ರಾಮ್ ಅಷ್ಟು ಚಿಕನ್ನ ಸಪ್ರೇಟಾಗಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಸ್ವಲ್ಪ ಅರಿಶಿನ ಮತ್ತು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು 250 ಗ್ರಾಮ್ ಅಷ್ಟು, ಒಂದು 1/4 kg ಇರ್ಬೋದು ಚಿಕನ್ನ ಆ್ಯಡ್ ಮಾಡಿಕೊಂಡು ಒಂದು 2 ರಿಂದ 3 ವಿಸಲ ಕುದಿಸ್ಕೊಳ್ಳೋಣ. ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನಾವು ಮಸಾಲೆ ಎಲ್ಲ ರುಬ್ಬಿ ಹಾಕಿಬಿಟ್ರೆ ಅದು ಊಟ ಜಾಸ್ತಿ ಮಸಾಲೆ ಇದ್ದರೆ ಊಟ ಮಾಡಲ್ಲ. ನಾವು ಜಾಸ್ತಿ ಮಸಾಲೆ ಐಟಮ್ ಏನಾರು ಚಿಕನ್ ಆಗಲಿ ನಾನ್ ವೆಜ್ ಏನಾರು ಮಾಡಿದರೆ ಊಟ ಮಾಡಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಡಿ, ಅವರು ಸಹ ಊಟ ಮಾಡ್ಬೋದು ಅಂಥೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಇವಾಗ 2 ರಿಂದ 3 ವಿಸಲು ಆಗಲಿ. ಸ್ವಲ್ಪ ಅರಿಶಿನ ಮತ್ತು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು 1 ಗ್ಲಾಸ್ ನೀರು ಹಾಕಿ ಚಿಕನ್ನ ಹಾಕಿಬಿಟ್ಟು 2 ರಿಂದ 3 ವಿಸಲ್ ಆಗಿದೆ. ಅದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಏನು ಮಸಾಲೆ ರುಬ್ಬಿ ಹಾಕೋದೇನು ಬೇಡ. ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಮಸಾಲೆ ಎಲ್ಲ ರುಬ್ಬಿ ಹಾಕೋದ್ರಿಂದ, ಜಾಸ್ತಿ ಮಸಾಲೆ ಆಗತ್ತೆ ಅಂಥೇಳಿ ಊಟ ಮಾಡಲ್ಲ. ನೋಡಿ, 1-2 ಮೆಣಸಿನ್ಕಾಯಿ ಮತ್ತು 1 ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾವು ತಂದಿರ್ತೀವಲ್ವ ಚಿಕನು, ಅದರಲ್ಲೇ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಅವರಿಗೆ ಜಾಸ್ತಿ ಮಸಾಲೆ ಐಟಮು ಏನಾರ ಮಾಡಿಕೊಟ್ರೆ ತಿನ್ನಲ್ಲ ಅವರು. ಹಾಗಾಗಿ ಅವರಿಗೂ ಸಿಂಪಲ್ಲಾಗಿ ನಾವು ಯಾವ ರೀತಿ ಚಿಕನ್ನ ಮಾಡಿಕೊಡೋದು ಅಂಥೇಳಿ ನಾನು ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ. ನೋಡಿ, ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕು ಈರುಳ್ಳಿ. ವಿಡಿಯೋನ ಸ್ಕಿಪ್ ಮಾಡ್ತಾ ಹೋಗಬೇಡಿ, ಕೊನೆಯವರೆಗೂ ವಿಡಿಯೋ ನೋಡಿ. ಇವಾಗ ಸ್ವಲ್ಪ ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಸ್ವಲ್ಪ ಸಿಡಿಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಗ್ಯಾಸನ್ನು ಸ್ಲಿಮ್ಮಲ್ಲಿ ಇಟ್ಬಿಡಿ. ಅದರ ಜೊತೆಗೆ ನಾನು 1 ಟೊಮೆಟೊ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ತೀನಿ. ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗೆ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಯಾವುದೇ ಮಸಾಲೆನ ಹಾಕ್ತಾ ಇಲ್ಲ, ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಯಾಚುಲರ್ಸ್ ಕೂಡ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ಟೊಮೆಟೊ ಹಣ್ಣೆಲ್ಲ ಮೆತ್ತಗಾಗಿದೆ. ಇನ್ನು 30 ಸೆಕೆಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಸ್ಪೈಸಿ ಐಟಮ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ನಾನು ಚಿಕನ್ ಪೌಡ್ರು, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸಾಲ್ಟು. ಇಷ್ಟನ್ನು ಮಾತ್ರ ನಾನು ಮಸಾಲೆನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಸಾಕು. ನೀವು ಇಲ್ಲಿ ಯಾವುದೇ ಮಸಾಲನ ಮಿಕ್ಸಿಯಲ್ಲಿ ರುಬ್ಬಿ ಹಾಕೋದಾಗಲಿ ಏನೂ ಮಾಡಬೇಡಿ. ಇಷ್ಟು ಸ್ಪೈಸಿ ಮಸಾಲೆ ಹಾಕಿದರೆ ಸಾಕು. ಬ್ಯಾಚುಲರ್ಸ್ ಕೂಡ ಇದನ್ನು ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಮಿಕ್ಸಿ ಜಾರ್ ಇಲ್ಲ, ನಾವು ಏನು ಚಿಕನ್ ಮಾಡೋದು ಅಂಥೇಳಿ ಅಂದ್ಕೊಂಡ್ರೆ ನೀವು ಇದರಲ್ಲಿ ಸ್ವಲ್ಪ ಮೊಸರನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮೊಸರನ್ನ ಸ್ಕಿಪ್ ಮಾಡಿದ್ದೀನಿ. ಬೇಕಿದ್ದರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಮೊಸರನ್ನ ಸ್ಕಿಪ್ ಮಾಡಿದ್ದೀನಿ. ನೋಡಿ, ಇವಾಗ ಮಸಾಲೆ ಎಲ್ಲ ಸ್ವಲ್ಪ ಆಯಿಲ್ ಬಿಡೋವರೆಗೆ ನಾವು ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡೋಣ. ಜಾಸ್ತಿ ಮಸಾಲೆ ಎಲ್ಲ ಹಾಕಿಬಿಟ್ರೆ ಊಟ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಆರಾಮಾಗಿ ಮಾಡ್ಕೊಳ್ಬೋದು. ಇವಾಗ 1-2 ಮಿನಿಟು ನಾನು ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಈ ಕಡೆ ತಣ್ಣಗಾಗಿದೆ. ಬಾಯ್ಲ್ ಮಾಡ್ಕೊಂಡಿದ್ದೀವಿ ನಾವು. 3 ವಿಸಿಲ್ ಆಗಿದೆ. 3/4% ಚಿಕನ್ ಬೆಂದಿದೆ. ನೋಡಿ, ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು
3 ವಿಸಲ್ ಕುದಿಸ್ಕೊಂಡಿದ್ದೀವಿ. ಚಿಕನ್ ಬೆಂದಿದೆ ಇಲ್ವಾ ನೋಡೋಣ. ನೋಡಿ ಆಲ್ರೆಡಿ ಬೆಂದಿದೆ. ಇನ್ನೂ 1/4% ಆದರೆ ಇದು ಆಗುತ್ತೆ. ನೋಡೋಣ. ಇವಾಗ 2 ಮಿನಿಟ್ ಆಗಿದೆ ನೋಡಿ. ಮಸಾಲೆ ಎಲ್ಲ ಆಯಿಲ್ ಬಿಟ್ಟಿದೆ. ಮಸಾಲೆ ಅಂದರೆ ನಾನು ಏನೂ ರುಬ್ಬಿ ಹಾಕ್ಕೊಂಡಿಲ್ಲ. ಸ್ವಲ್ಪ ಧನಿಯಾ ಪೌಡ್ರು, ಚಿಕನ್ ಮಸಾಲ, ಖಾರದ ಪುಡಿ, ಅರಿಶಿನ, ಉಪ್ಪು ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಟೊಮಾಟೊ. ಇವಾಗ ನಾವು ಏನು ಅರಿಶಿನ ಉಪ್ಪನ್ನೆಲ್ಲ ಹಾಕಿ ಚಿಕನ್ನ ಕುದಿಸ್ಕೊಂಡಿದ್ವಲ್ಲ, ಅದೇ ನೀರು ಇದ್ದರೆ ಸಾಕು. ನೋಡಿ ಇಷ್ಟಿದ್ರೆ ಸಾಕು. ಅದು ಗಟ್ಟಿ ಆಗತ್ತೆ ಆಗೋ ಅಷ್ಟೊತ್ತಿಗೆ. ಬೇರೆ ನೀರು ಬೇಡ. ನಾವು ಚಿಕನಲ್ಲಿ ಏನು ಕುದಿಸ್ಕೊಂಡಿದ್ದೀವಲ್ಲ ಅದೇ ಅರಿಶಿನ ಉಪ್ಪು ಹಾಕೊಂಡು ಅದೇ ನೀರನ್ನು ಅಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 5 ಮಿನಿಟು ನಾನು ಮುಚ್ಚಿಡ್ತಾ ಇದ್ದೀನಿ ಪ್ಲೇಟನ್ನು. ನೋಡೋಣ ಹೇಗೆ ಬಂದಿದೆ ಅಂಥೇಳಿ. ನೋಡಿ ಆಗ್ತಾಯಿದೆ ನೋಡಿ. ನಮಗೆ ಜಾಸ್ತಿ ನೀರೇನು ಅನಿಸಿಲ್ಲ, ಇಷ್ಟಿದ್ರೆ ಸಾಕು. ನಾನು ಮುದ್ದೆ ಮಾಡಿದ್ದೆ, ಅದ್ರ ಜೊತೆಗೆ ಇದು ಪರ್ಫೆಕ್ಟ್ ಆಗಿರತ್ತೆ ಅಂಥೇಳಿ ಇಷ್ಟು ಮಾಡಿದ್ದೀನಿ. ಇನ್ನೂ ಒಂದು 5 ಮಿನಿಟು ಆಗಲಿ. ಆಲ್ರೆಡಿ ಚಿಕನ್ ಎಲ್ಲ ಬಂದಿದೆ, ಮಸಾಲೆ ಕೂಡ ಎಣ್ಣೆಯಲ್ಲೆಲ್ಲ ಫ್ರೈ ಆಗಿದೆ. ಇನ್ನು 5 ಮಿನಿಟ್ ಆದರೆ ಆಗೋಗುತ್ತೆ. ಜಾಸ್ತಿ ಮಸಾಲೆ ಎಲ್ಲ ಬೇಡ ಅನ್ನೋರು ಈ ರೀತಿಯಾಗಿ ಚಿಕನನ್ನು ಸಿಂಪಲಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಈಸಿ ಮೆಥಡು ಕೂಡ. ಬರೀ ಮಸಾಲೆ ತಿನ್ನೋಲ್ಲ ಅನ್ನೋರು ಅಂತಲ್ಲ, ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ನೋಡಿ ತಿಕ್ಕಾಗಿ ಬಂದಿದೆ ಆಲ್ರೆಡಿ. ಏನು ನೀರೇನೂ ಆಗಿಲ್ಲ. ಇಷ್ಟಿದ್ರೆ ಸಾಕು. ನಾನು ಮುದ್ದೆ ಜೊತೆಗೆ ಇದನ್ನು ಮಾಡಿದ್ದೀನಿ. ಬೇಗ ಕೂಡ ಆಗೋಗುತ್ತೆ. ನಾವು ಚಿಕನ್ನ ಕುಕ್ಕರಲ್ಲಿ 3 ವಿಸಲ್ ಆಲ್ರೆಡಿ ಕುದಿಸ್ಕೊಂಡಿದ್ದೀವಲ್ವ, ಹಾಗಾಗಿ ಬೇಗ ಆಗೋಗುತ್ತೆ. ಇದೇನು ಟೈಮ್ ಹಿಡಿಯಲ್ಲ. ನೋಡಿ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಬೋದು. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆಗಿದೆ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಸೂಪರಾಗಿ ಬಂದಿದೆ. ನಮ್ಮ ವಿಡಿಯೋ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.